ಒಂದು ವೇಳೆ ಇದು ಲೊಕೇಶನ್ ಬಂದುಬಿಟ್ಟು ಲೋಕಿಕೆರೆ, ನಮ್ಮ ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ. ನಮ್ಮ ಮಂಜಣ್ಣನ ಹೇಳ್ಬಿಟ್ರು ನೋಡ್ರಿ, ಇಲ್ಲೇ ಇದ್ದಾರೆ ಮಂಜಣ್ಣ, ಕರೆಕ್ಟಾಗಿ ಹೇಳ್ಬಿಟ್ರೆ. ಅಡ್ಡಿಲ್ಲ ಹೇಳಿ, ಬೀರ್ಲಿಂಗೇಶ್ವರ ದೇವಸ್ಥಾನ ನೆನಪ ಅಡ್ರೆಸ್ಸು, ಬೀರಪ್ಪನ ದೇವಸ್ಥಾನ. ನಮ್ಮ ಮಂಜಣ್ಣ ನಮ್ಮ ಜೊತೆ ಇದ್ದಾರೆ. ವೆರಿ ಫೇಮಸ್ ಆ್ಯಂಡ್ ಸರ್ಜರಿ ಭರ್ಜರಿ ಲೋಕಿಕೆರೆ ಮಂಜುನಾಥ್ ಅಂತ ಹೇಳಿದ್ರೆ ಎಲ್ಲ ವೀಡಿಯೋದಲ್ಲೇ ಒಂದೊಂದು ಮುಖ ಕಾಣಿಸ್ಕೊಂಡು ಹೋಗಿರ್ತಾರೆ. ಅವ್ರದ್ದೇ ವೀಡಿಯೋ, ಅವರವೇ ಹಸುಗಳು. ಇನ್ನು ಅವ್ರಿಗೆ ಇನ್ನೆಷ್ಟು ಖುಷಿ ಇರೋಣ, ಹಸು ಕೊಡ್ತಾಯಿದ್ದೀನಿ ಅಂತ. ಖಂಡಿತ ಈ ಕಡೆ ಒಂದು ಹರಿಸ್ತಾ ಇದೆ ಅಣ್ಣ, ಹಿಡ್ಕೊಂಬಿಡಿ ಮಂಜಣ್ಣ, ನೋಡೋಣ ಆ ಕಡೆ ಹಸುನು. ಯಾರು ಜಗದೀಶ್ ಅಣ್ಣ, ನೀವು ಹಿಡ್ಕೊಂಡು ನಾನು ಮಂಜಣ್ಣನ ಹತ್ರ ಮಾತಾಡಿಸ್ತೀನಿ. ಹಸುವಿನ ಮಾಹಿತಿ ಕೊಡ್ತಾ ಇದ್ದೀವಿ ಲೋಕಿಕೆರೆಯಿಂದ. ಮಂಜಣ್ಣ ನಮ್ಮ ಜೊತೆ ಇದ್ದಾರೆ. ಮಂಜಣ್ಣ, ಎಷ್ಟು ಹಸುಗಳಿದಾವೆ ಇವತ್ತು? ಏನು ಇವತ್ತು ಒಟ್ಟು ಒಂದು 13 ಹಸು ಅದ ಸರ್. 13 ಸರ್. 13 ಹಸುಗಳಲ್ಲಿ ಆಲ್ಮೋಸ್ಟ್ HF ಇದಾವಲ್ಲ? ಎಲ್ಲ HF ಅದ ಸರ್. ಮತ್ತು ಒಂದು ಯಾವುದು ಜರ್ಸಿನ ಯಾವುದು ಜರ್ಸಿ ಇದೆ ಸರ್ ಅದು. ಓಕೆ ಓಕೆ, ಅಡ್ಡಿಲ್ಲ. ಅಲ್ಲಿ ಜಗದೀಶ್ ಅಣ್ಣನ ಹತ್ರ ಹೋಗ್ಬಿಡೋಣ. ಹ್ಞೂ ಸರ್. ಅಣ್ಣ ನಿಂತ್ಕೊಳ್ಳಿ ಅಣ್ಣ. ಇದು ಗಬ್ಬದಲ್ವಾ ಎಲ್ಲ ಹಸುಗಳು? ಹ್ಞೂ ಸರ್, ಎಲ್ಲ ಗಬ್ಬದ ಸರ್. ಓಕೆ ಮಂಜಣ್ಣ, ಈ ಸ್ವಲ್ಪ ಮುಂದಕ್ಕೆ ಜಗಣ್ಣ, ಎಷ್ಟನೇ ಸೂರ್ಲಿಂದ ಅಲ್ಲಿಂದ ಏನಿದೆ? ಕರ ಹಾಕಿದ್ರೆ 3ನೇ ಕರ ಸರ್ ಅದು. ಕರ ಹಾಕಿದ್ರೆ 3ನೇದಾ? ಕರ ಒಂದು 15 ದಿವಸ ಟೈಮ್ ಇದೆ ಸರ್. 15 ದಿವಸ ಟೈಮ್ ಇದೆ. ತಿಳಿಸ್ಕೊ ಅಣ್ಣ ಜಗದೀಶಣ್ಣ, ತಿಳಿಸ್ಕೊ. ಇನ್ನು 15 ದಿವಸ ಟೈಮ್ ವೇಟ್ ಮಾಡಬೇಕದು, ಇಳಿಬೇಕು ಅಂತ ಹೇಳಿದ್ರೆ. ಒಂದು ರೈತರು ಇಷ್ಟು ಹಾಲು ನಮ್ಮ ಹತ್ರ ಕೊಟ್ಟಿತ್ತು ಅಂತ ಏನಾದರೂ ಹೇಳಿದಾರ ನಿಮ್ಮ ಹತ್ರ? 10 ಲೀಟ್ರ್ ಒಳಗೆ ಬರುತ್ತೆ ಸರ್. ಒಂದು 10 ಲೀಟ್ರ್ ಮ್ಯಾಕ್ಸಿಮಮ್ ಬರುತ್ತೆ ಸರ್ ಅದು. ಬರುತ್ತೆ ಅಂತೀರಿ? ಹಸ ದೊಡ್ಡದಿದೆ. ಹಾಂ. ಕ್ರಾಸ್ HF ಸರ್ ಅದು. HF ಅಲ್ಲಿ ಕ್ರಾಸ್ ಇದೆ ಬ್ರೀಡ್. ತೊಟ್ಟು ಎಲ್ಲ ಒಳ್ಳೆ ನೀಟ್ ಇದ್ದಾವೆ. ಒಂದು ಸರ್ತಿ ಸ್ವಲ್ಪ ಹಂಗೆ ಸವರ್ಬೋದು, ಏನು ಸಾದಿ ಐತೆ, ಏನು ಪ್ರಾಬ್ಲಮ್ ಇಲ್ಲ? ಸಾದಿ ಐತೆ ಸರ್, ತೊಂದರೆ ಏನು ಸರ್. ಸಾದಿ ಇದ್ದರೆ ಒಳ್ಳೇದ. ಓಕೆ, ಹಸುವಿನ ಹಿಂಗೆ ನೋಡ್ತೀವಿ. ಆದರೆ ರೇಟಿನ ವಿಚಾರದಾಗ ಹೆಂಗಿದ್ದೀರಿ ಅಣ್ಣ? ಏನು ಸರ್ ರೇಟ್ ಏನು ಹೇಳಲ್ಲ, ಯಾಕಂದ್ರೆ ರೈತರು ಇದ್ರಿಗೆ ಬರಲಿ, ಅವ್ರಿಗೆ ಒಂದು 2,000 ರೂಪಾಯಿ ನಮಗೆ ಲಾಭ ಕೊಟ್ಟು ಡೈರೆಕ್ಟ್ ಅವರೇ ಬಂದು ನಮ್ಮ ಹತ್ರ ಒಯ್ಬೋದು ಸರ್. ಹೌದಾ? ಅಂದರೆ ಇದಾದ್ರೆ ಹೇಳ್ಬೋದು, ಒಂದ್ರ ಮೇಲಾಗ್ಬೋದಾ, ಒಂದ್ರೊಳಗೆ ಅದು ಬಂದಾಗ್ಲಿ ಮಾತಾಡ್ತೀರಾ? ಹೌದು ಸರ್. ಅದು ಈಗ ಅವ್ರ ಅಮೌಂಟ್ ಫೋನಲ್ಲೇ ಹೇಳಿದ್ರೆ ಎದೆ ಬಡ್ದು ಬಿಡ್ತಾರೆ ಸರ್ ರೈತರು. ಇಲ್ಲಿ ಬಂದ್ರೆ ಒಂದು 5,000 ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್ ನಾವು. ಆಯ್ತು. ಇದ್ರಿಗೆ ಅಪೋಸಿಟ್ ಇದ್ರ ಬದ್ರ ನಿಂತ್ಕೊಂಡು ವ್ಯಾಪಾರ ಕೊಟ್ರೆ ಒಂದು 5,000 ಹೆಚ್ಚು ಕಮ್ಮಿ ತಗೊಂಡೋಗ್ರಿ ಅಂತಂದು ಹೇಳ್ಬೋದು ಸರ್ ಅವ್ರಿಗೆ. ಹಿಂಗಿದ್ರೆ ಸರಿ, ಆಯಿತು. ನಿಮ್ಮ ವಸ್ತು, ನಾನು ಏನು ಇನ್ನೂ ಫೋರ್ಸ್ ಮಾಡೋದಿಲ್ಲ. ಬಂದೊಳ್ಳೆ ನೇರ ಭೇಟಿ, ನೇರ ಪರಿಶೀಲನೆ ನಿಮ್ಮ ಜವಾಬ್ದಾರಿ. ಹಾಗಾಗಿ ಈ ವಿಚಾರ ನೆನಪು ಮಾಡ್ಕೊಂತ ನೇರಾಗಿ ಬರಲಿ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಾರೆ, ನಾನು ಹೇಳ್ತಾ ಇದ್ದೀನಿ. ಧನ್ಯವಾದ. ನೆಕ್ಸ್ಟ್ ಹಸು ನೋಡ್ಕೊಂಬಿಡೋಣ. ಇನ್ನೊಂದು 2ನೇ ಹಸು ತೋರಿಸ್ತಾ ಇದ್ದಾರೆ ಮಂಜಣ್ಣ. ಅಣ್ಣ, ಇದು ಸುರು ಹಲ್ಲಲ್ಲಿ ಕರ ಹಾಕಿದ್ರೆ 3 ಎಕರೆ ಸರ್. ಕರ ಹಾಕಿದ್ರೆ 3 ಎಕರೆ. ಇನ್ನೂ ಒಂದು 8-10 ದಿವಸ ಟೈಮ್ ಇದೆ ಸರ್. 8-10 ದಿವಸ ಇದೆ. ಒಂದು ವೇಳೆ ಈ ಹಸು ಆದರೆ HF ಅಲ್ಲಿ ಮಿಕ್ಸ್ ಕ್ರಾಸ್ ಬಿಡೋದು. ಲೆಂತ್ ಇದೆ. ಲೆಂತ್ ಅಂದರೆ ಏನಿಲ್ಲ ಅಂದ್ರೆ 7-8 ಫೀಟ್ ಮೇಲಿದೆ. ಕರ ಹಿಡಿಯೋಕ್ಕೆ ಅಣ್ಣ ಒಂದು ಲೂಸ್ ಐತೆ ಎಡರು, ಸ್ವಲ್ಪ ಹಂಗೆ ತೋರಿಸೋದು ಬಾಕ್ಸ್ ಹಂಗೆ. ಇನ್ನೂ ಭಾಳ ಲೂಸ್ ಇದೆ ಸರ್ ಅದು. ಇನ್ನೆಷ್ಟು ದಿನ ಅಣ್ಣ ಮಂಜಣ್ಣ ಅದು? 8-10 ದಿವಸ ಹೋಗುತ್ತೆ ಸರ್. ಸಾಗುತ್ತಾ? ಒಂದು 15 ದಿವಸದ ಮೇಲೆ ಹೋಗಲ್ಲ? ಇಲ್ಲ 15 ದಿವಸ ಮೇಲೆ ಹೋಗಲ್ಲ ಸರ್. 8-10 ದಿವಸದೊಳಗೆ ಹಾಂ. ಒಳ್ಳೆ ಹಾಲು ಬರುತ್ತೆ ಸರ್ ಅದು. ಒಂದು 10-12 ಅಂತ ಹೋಗಲ್ಲ ಸರ್ ಒಪ್ಪತ್ತಿಗೆ. ಬಾಕ್ಸ್ ಫಿಲ್ ಆಗಿಲ್ಲ ಅಂದರೆ ನಿಮಗೆ ಹಸು ಲೆಂತ್ ಬ್ರೀಡ್ ಬೇಕು ಅಂತ ಹೇಳಿದ್ರೆ ಆಯ್ಕೆ ಮಾಡ್ಬೋದು. ಆದರೆ 3ನೇ ಸೂಲಿಂದ ಅಂತ ಕರೆಕ್ಟಾಗಿ ಹೇಳಿದ್ದಾರೆ ಅವ್ರು. 2ನೇದು ಅಂತ 1ನೇದು ಏನಿಲ್ಲ, 3ನೇ ಸೂಲು ಡೈರೆಕ್ಟಾಗಿ ಹೇಳಿದ್ದಾರೆ. ನೀವು ಯಾರಿಗೆ ಆಸಕ್ತಿ ಇದೆ, ಇಂಟ್ರೆಸ್ಟ್ ಇದೆ, ಈ ಹಸುವನ್ನು ಖರೀದಿ ಮಾಡಲಿಕ್ಕಿದೆ. ಬೆಲೆ ಇನ್ನೇನು ಹೇಳಿದರೆ ಒಂದ್ರ ಆಚೆ ಈಚೆ ಆಗೋ ಚಾನ್ಸಸ್ ನೇರವಾಗಿ ಬರಲಿ ಅಂತ. ಮತ್ತೆ ನಾನು ರಿಪೀಟ್ ಕೇಳಲ್ಲ, ನೀವು ಕಾಮೆಂಟ್ ಹಾಕಬೇಡ್ರಿ. ಯಾಕಂದರೆ ಅವರು ಹೇಳಿದ ಮೇಲೆ ನಾನು ಫೋರ್ಸ್ ಕೂಡ ಮಾಡಲ್ಲ. ಇನ್ನು ಉಳಿದಂತೆ ಬೇರೆ ಬೇರೆ ಎಷ್ಟು ಹಸುಗಳಿದ್ದಾವೆ ಅದನ್ನು ಮಾಹಿತಿ ನಾವು ತೊಗೊಳ್ತಾ ಹೋಗ್ತೀನಿ. ಜಗದೀಶ್ ಅಣ್ಣ, ನೆಕ್ಸ್ಟ್ ತೊಗೊಳ್ಳೋಣ. ಹೌದಾ? ಬರೋಣ. ಒಳ್ಳೆ ಗರಡು ಮುಖಕ್ಕೆ ಹತ್ತಿರ ಇರ್ತಕ್ಕಂಥ ಹಸು, ಬ್ಯಾರು ದೊಡ್ಡದು. ಗುಡ್. ನಿನ್ನ ಹೈಟ್ ಐತಿ ಜಗಣ್ಣ? ನಿನ್ನ ಎತ್ತರಕ್ಕೆ ಐತಿ? ಅಣ್ಣ, ಇದು 3ನೇದಾ 2ನೇದಾ? ಈ ಕರಾಕೇರಿ 2ನೇ ಸರ್. ಇದು ಕರ ಹಾಕಿದ್ರೆ 2ನೇದು. ಚೈನ್ ಇದೆ ಹಸು, ಕಡ್ಡಿ ಮೊಳತಟ್ಟು ಜಾತಿ ಇದೆ ಸರ್. ಇದು HF ಜಾತಿ ಇಲ್ಲಿದೆ. ಜಾತಿಲಿದೆ, ಕಸು ಇದೆ. ಓಕೆ. ಕೋಡು ಒಂದು ಇರಲಿಲ್ಲ ಅಂದರೆ ಫುಲ್ ಲೆಂತಿ ಕಾಣೋದು. ಹೌದು. HF ಕ್ರಾಸ್ ಬ್ರೀಡು, ಬ್ಯಾರಲ್ ದೊಡ್ಡದು, ಮೇವು ಚೆನ್ನಾಗಿ ತಗೊಳ್ಳೋವಂಥವ್ರು ಕೊಡೋರಂಥವ್ರು ಈ ಥರ ಆಯ್ಕೆ ಮಾಡ್ಬೋದು. ಅಲ್ಲ ಜಗದೀಶಣ್ಣ, ತಿರ್ಸ್ಕ. ಬೀಡಿ ಅಂತ ಆಯಿತು. ಈ ಹಸು ನಿಮಗೆ 2ನೇ ಗಬ್ಬ ಹೇಳಿದ್ರೆ 6 ಅಲ್ಲ? ಎಷ್ಟಣ್ಣ ಇದು? 6 ಅಲ್ಲ, 6 ಹಲ್ಲು ಅಂತ ಅಂದರು ಅಣ್ಣಾರು. ಇನ್ನೂ ಅಡ್ಡಿ ಇಲ್ಲ, ಇನ್ನೂ ಹೋಗುತ್ತೆ. ಬಟ್ ಇವಾಗಲೂ ಇಷ್ಟೊಂದು ಲೆಂತ್ ಇದೆ ಬ್ರೀಡಾಗಿ. ಸಾದಿ ಐತಲ್ಲ ಜಗಣ್ಣ? ಬಿಡ, ಚೆನ್ನಾಗಿ ನೀವು ತೋರಿಸಿದ ಒಳ್ಳೇದಾಯ್ತು.
ನಾನು ಯಾಕಂದರೆ ಒಯ್ದು ಮೊನ್ನೆಗೆ ಮತ್ತೆ ಅಣ್ಣ ಕಾಲು ಎತ್ತಬಾರ್ದು ಅನ್ಬಾರ್ದು. ಸಾದಿ ಹಸುಗಳು ಇದ್ರೇ ಒಳ್ಳೇದಣ್ಣ, ಯಾಕಂದರೆ ದೂರ ದೂರ ಒಯ್ದಿರ್ತಾರೆ ನಂಬಿಕೆಯಿಂದ. ಹಾಲು ನರಗಳು ತೋರಿಸ್ಬೇಕು ಅಂತೇಳಿದ್ರೆ ಹೀಗಿದ್ದಾವೆ. ಓಕೆ ಬಸ್ ತೊಗೊಳ್ಳಿ ಬಸ್ ಹಾಂ. ಇದು ಸಭ್ಯತೆ ಐತಿ, ಭಾಳ ಇದೆ ಸಾದಿ ಇದಾ? ತಡ್ರಿ ಇದು ತಗೊಂತೀನಿ. ಅಕ್ಕ ತಂಗಿಯರ್ನ ಮಾತಾಡ್ಸೋಣ. ಅಕ್ಕ ತಂಗಿಯರ್ನ ಇಬ್ಬರು ಮಾತಾಡ್ಸ್ಕೊಂಡು ಮುಂದಕ್ಕೆ ಹೋಗ್ಬಿಡೋಣ. ಬಂದೊಳ್ಳೆ ಅಕ್ಕ ತಂಗಿಯರು ಇದ್ದಾರೆ, ಒಂದೇ ಮನೆಗೆ ಸೇರಿಸ್ಕೋಬೇಕಾ ನೋಡಿರಿ. ಬಾಗಿಲು ದಾಟಿಸ್ಕೋಬೇಕು ಅಂದರೆ ಇದ್ದಾರೆ. ಎರಡೂ ಹಸು ಕ್ರಾಸಲ್ಲಿ ಪ್ಯೂರಿಟಿ ಅನ್ನೋದಕ್ಕಿಂತ ಕ್ರಾಸ್ ಬ್ರೀಡಲ್ಲಿ ಇದೆ. ಈ ಕಡೆ ಅಂತೂ ಗಿರ್ಲ್ಯಾಂಡ್ ಹಸು ನೋಡ್ದಂಗೆ ಆಗುತ್ತೆ. ಎರಡನೇ ಅದು ಎಡಗಡೆದು ಎರಡು ಅಡರ್ ಕಂಪ್ಯಾಕ್ಟ್ ಇದೆ. ಎಷ್ಟು ಅಲ್ಲಲ್ಲಿದೆ ಮಂಜಣ್ಣ ಇದು? ಬಾ ಮಂಜಣ್ಣ ಮುಂದೆ ಬರೋಣ. ಎರಡು ಕಡೆ ಅಲ್ಲಲ್ಲಿದ್ದಾವೆ. ಹಾಂ ಇಳಿದ್ರೆ ಎರಡನೇದ ಮೂರನೇ ಎರಡನೇ ಕರ. ಹಂಗೆ ಹಿಡ್ಕೋ ಅಣ್ಣ, ಹಂಗೆ ಹಿಡ್ಕೊ. ಎಲ್ಲಿಂದ ಬರೋಣ. ಅಕ್ಕ ತಂಗಿಯರನ್ನ ಹಿಡ್ಕೊಂಡಿದ್ದಿ. ಅಕ್ಕ ಪೂಜೆ ಮಾಡಿದ್ದು ಮನೆಯಲ್ಲಿ. ಓಕೆ ಅಣ್ಣ, ಹಾಲು ಏನು ಬರ್ಬೋದು ಅಣ್ಣ ಟೆಸ್ಟ್ ಮಾಡಿದರೆ? ಹೆಂಗೆ ಎಂಟಿಗೆ ಅಂದ್ರೆ ಒಂದು 8 ಲೀಟ್ರಿಂದ 10 ಲೀಟ್ರ್ ಒಳಗೆ ಬರುತ್ತೆ ಸರ್. 10 ಮೇಲೆ ಹೇಳಲ್ಲ ಸರ್ ನಾವು. 8ರಿಂದ 10 ಲೀಟ್ರ್ ಒಳಗೆ ಬರುತ್ತೆ ಸರ್ ಒಂದು ನಾಲ್ಕು. ಇದು ಮಾತಣ್ಣ. ಹೌದು ಅಣ್ಣ, ಮೇವಿಗೆ ಚೆನ್ನಾಗಿ ಮೇಂಟೈನ್ ಮೇವು ಮೊಸರು ಎಲ್ಲ ಭಾಳ ಚೆನ್ನಾಗಿ ಮಾಡ್ತದೆ ಸರ್. ಹೌದು, ಹಂಗಿದ್ರೆ ಸರಿಯಪ್ಪ, ಒಳ್ಳೇದಿಲ್ಲ ಒಳ್ಳೇದೆ. ಈ ಕಡೆ ಹಂಗೆ ಅಣ್ಣ ನಿಧಾನಕ್ಕೆ. ಇನ್ನೊಂದು ಅಣ್ಣ ಮಂಜಣ್ಣ ಹೆಲ್ಪ್ ತಗೊಂತೆ, ನೀನೇ ತಿರ್ಸ್ಕೊಂತೀನಿ ನೋಡಿ. ಎರಡರು ಚೆನ್ನಾಗಿ ಮಿಸ್ ಕ್ರಾಸ್ ಬಿಡೋಣ. ಇದು ಕುತೂಹಲಕ್ಕೆ ಕೇಳ್ತಾ ಇದ್ದೀನಿ ಅಷ್ಟೇ, ಬೇರೆ ಯಾವ ನಾನು ರೇಟ್ ವಿಚಾರ ಜುಲ್ಮಿ ಮಾಡಲ್ಲ. ಏನು ಬಂದರೆ ಈ ಕಡೆದು ಮೊದಲನೇದು ನಾನು ಏನು ತೋರಿಸ್ತಾ ಇದ್ದೀನಿ, ಏನು ಬಂದು ಬಿಟ್ಬಿಡ್ತು ಹೇಳ್ಬಿಡು ನೋಡೋಣ. 95 ಬಂದರೆ 90 ಆಜು ಬಾಜು ಬಂದರೆ ಕೊಡ್ತೀರ ಕೇಳಿಬಿಟ್ಟು. ಯಾಕಂದರೆ ಈ ಕ್ರಾಸ್ ಬೀಲ್ಡ್ ಇಟ್ಕೊಂಡ್ರೆ ಒಳ್ಳೇದು ಅಂತಾರೆ ಕೆಲವರು. ಹಂಗಾಗಿ ಕುತೂಹಲಕ್ಕೆ ಕೇಳಿದೆ ನಾನು. ಆ ಕಡೆದು ಹಂಗೆ ಆಗ್ಬೋದು, ಆದರೆ ಅದು ಒಂದು 5 ಸಾವಿರ ಹೆಚ್ಚು ಕಮ್ಮಿ ಕೊಡ್ತದೆ ಸರ್. ಅದು ಹೆಸರು ಹೆಚ್ಚು ಕಡಿಮೆ ಕೊಡ್ತೀವಿ. ಇದನ್ನು ಮಂಜಣ್ಣನ ಕೈ ಕೊಡೋಣ, ಸ್ವಲ್ಪ ಇದನ್ನು ನೋಡ್ತೀನಿ ನಾನು. ಇದಲ್ಲ ಸ್ವಲ್ಪ ಸಾಯಿವಾಲ ಮಿಕ್ಸ್ ಅಂತ ಗಿರ್ಲ್ಯಾಂಡ್ ಹಸು ನೋಡ್ದಂಗೆ ಆಯಿತು. ನೋಡೋಣ ನೀಟ್ ಕಸು ಚಂದ. ಆಯಿತು. ಇದು ಎರಡನೇದು ಅಂದ್ರಲ್ಲ? ಎರಡನೇ. ಸರಿ ಆಯಿತು ತಗೊಳ್ಳಿ. ಯಾರ ಕೈಗೆ ಕೊಟ್ರಿ ಕಟ್ಬಿಡ್ತಾರೆ. ಇದ್ರ ಅಡರ್ ಬಾಕ್ಸ್ ಎಷ್ಟು ಚಂದ ಐತಿ. ಇರ್ಬೇಕು ಅಡರ್, ಹಿಂಗಿದ್ರೆ ನೋಡೋಕ್ಕೂ ಖುಷಿನೇ. ಇದು ಮಣ್ಕನಾ ಹಿಂಗೆ ಏನು? ಆರಲ್ ಮಣ್ಕ ಬಂದೊಳ್ಳೆ. ಇದು ಆರಲ್ ಪಡ್ಡೆ ಮಣ್ಕ ಬೋಡಿಯಲ್ಲಿರೋಂಥದ್ದು. ಇಳಿಯೋಕೆ ಒಂದು 20 ದಿವಸನಾದರೂ ಬೇಕು ಸರ್. 20 ಡೇಸ್, ಆಲ್ಮೋಸ್ಟ್ 15-20 ಡೇಸ್ ಅಂತಾರೆ. ದೂರ ಹೋದರೆ ಬೇಗ ಇಳಿಬೋದು ಅಣ್ಣ. ಹಾಗೆ ಬಂದುಬಿಟ್ರಿ ನಿಧಾನ ತಿಳಿಸ್ಕೊಂಡು. ಹಸುವಿನಲ್ಲಿ ನಿಮಗೆ ಆಯ್ಕೆ ಮಾಡೋಕ್ಕೆ ಒಂದಕ್ಕಿಂತ ಒಂದು ಟಾಪ್ ಆಗಿದ್ದರೆ ನಿಮಗೂ ನೋಡೋಕ್ಕೆ ಚೆಂದ. ಹಂಗೆ ಇದ್ದಾವೆ. ಒಂದು 10-15 ಹಸುಗಳ ಹತ್ತತ್ರನೇ ಸಿಗ್ತವೆ. ಆಯ್ಕೆ ಮಾಡ್ಕೊಳ್ಳೋದಿದ್ರೆ ಫೋನ್ ಮಾಡ್ಕೊಂಡು ಬನ್ನಿ ನೋಡಿ. ಆಯಿತು ಬಾಸ್ ಅಣ್ಣ. ಇದು ಮೊಣಕ ಏನು ಆಗಲಿ ಮಾತಾಡೋಣ ಅಂದ್ವಿ ನಾವು, ಈಗ ಮಾತಾಡೋಣ. ಒಳ್ಳೆ ನಾಲ್ಕಲ್ ಪಡ್ಡೆ ಅಲ್ಲ, ಪೆಡಾಕ್ ಸಿಸ್ಟಮ್ ಥರ ಜಾಗ ನಮ್ಮಲ್ಲಿದ್ದರೆ ನೋಡ್ತೀರಾ. ನೋಡಿ ಹಿಂಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಿಮ್ಮಲ್ಲಿ ಪ್ಲೇಸು ಅಥವಾ ನಾವು ಹೊರಗಡೆ ಫೀಡ್ ಹಾಕ್ಕೊಂಡು ಇಟ್ಕೊಳ್ತೀವಿ ಅಂದರೂ ಕೂಡ ಅಡ್ಡಿ ಇಲ್ಲ. ನಾಲ್ಕಲ್ ಪಡ್ಡೆ ಮಣ್ಕ ಇದೊಂದು ಇಳಿಯೋಕೆ 15 ದಿವಸ ಏನಾದರೂ ಬೇಕು. ಬಾಕ್ಸ್ ಫಿಲ್ ಆಗ್ತಾ ಇದೆ, ಈಗ ರೆಡಿ ಆಗ್ತಿದೆ ಅಲ್ಲ? ಗುಡ್ ಅಣ್ಣ. ನಿಂತ್ಕೊಳ್ಳೋಣ ಅಂತಿದೆ. ಶೈನ್ ಇದೆ, ಹೊಳಪಿದೆ, ಕಣ್ಣು ಗಿಣ್ಣು ಎಲ್ಲ ನೋಡ್ತಾ ಇದ್ರಿ. ಕ್ವಾಲಿಟಿ ಇದೆ. ಕ್ವಾಲಿಟಿ ಬಗ್ಗೆ ನಾನು ಹೇಳ್ತೀನಿ, ನೋ ಕಾಂಪ್ರಮೈಸು, ಅಡ್ಡಿಲ್ಲ. ಮಂಜಣ್ಣ ಒಂದ್ರ ಒಳಗೆ ಹೊರಗೆ ಆಗ್ಬೋದು ಜಗಣ. ಇದು ಅದೇ ವ್ಯಾಪಾರ 110 ಕೇಳಿದೆ ಸರ್. ಅವರು ನಾವು 115 ಆದ್ರೆ ಹಿಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇದಾವೆ. ಅದು ಈಗ 2 ವಾರದಿಂದ ನಡೀತೈತ ಚರ್ಚೆ. ಆಯ್ತು ತಗ, ಇವತ್ತು ನಾಳೆ ಯಾರು ಬಂದರೆ ಅವ್ರು ಇಷ್ಟ ಆಯಿತು ಅಂದರೆ ನೋಡೋರು ಇರ್ತಾರೆ. ಅಣ್ಣ ಬಾರಣ್ಣ, ತಿರ್ಸ್ಕೊಂಡು ಬಾರಣ್ಣ. ಓಕೆ ಗುಡ್. ಹೋಗಿ ಸ್ನೇಹಿತರೆ, ಇನ್ನೊಂದು ಜೋಡಿ ತಳಿಗಳು ನಿಮಗೆ HF ಕ್ರಾಸ್ ಬ್ರೀಡಲ್ಲೇ ಮಣ್ಕಗಳು, ಪಡ್ಡೆ ಮಣ್ಕಗಳು. ಎಷ್ಟಲ್ಲ ನಾವು ಇವು ಅಣ್ಣ? 2 4 ಎಡಗಡೆದು 2 ಈ ಕಡೆದು ಮೇಡಮ್ ಅವರು 4 ನಿಂತಾರೆ.
ಓಕೆ ಇಡೋದು ಇವೆಲ್ಲ 20 ದಿವಸ ಟೈಮ್ ತೊಗೊಳ್ತವೆ ಅಣ್ಣ? ಒಂದು ರೆಡಿ ಇದೆ ಸರ್. ಒಂದು ರೆಡಿ ಆಯ್ತಾ? ಏನು ಈ ಕಡೆದಾ? ಈ ಕಡೆ ಬಲಗಡೆ ರೆಡಿ ಐತೆ ಸರ್, 4 ಇರೋದು. ಹಾಂ ಹಾಂ. ಎರಡಲ್ಲಿರೋದು ಒಂದು 15 ದಿವಸ ಟೈಮ್ ಇದೆ ಸರ್. ತೊಟ್ಟು ತುಂಬ ಬಿಡಿ ಐತಲ್ಲ ಅಣ್ಣ? ಗ್ಯಾಪ್ ಒಳ್ಳೆ ಗ್ಯಾಪ್ ಇದೆ ಸರ್. ಒಳ್ಳೆ ಗ್ಯಾಪ್ ಇದೆ. ಗ್ಯಾಪಲ್ಲಿ ಇದೆ. ಬರ್ರಿ ಸರ್ ಬರ್ರಿ, ನೀವು ಹೋಗೋರಿ ಡಿಸ್ಟರ್ಬ್ ಮಾಡಬಾರ್ದು. ಓಕೆ ಅಣ್ಣ, ನಿಧಾನ ಅಣ್ಣ. ಮತ್ತು ನೀವೇನು ಮಾಡ್ಕೊಂಡಿರಿ? ತಿರ್ಗಿಸ್ಕೊಡ್ರಿ ಅಣ್ಣ, ಅಡ್ಡಿಲ್ಲ. ಹಸುರು ಕಂಡ್ರೆ ಹೋಗ್ಬಿಡ್ತವೆ ಆ ಕಡೆ ಅಂತ. ಬರಪ್ಪ. ಹಾಲು ಒಂದು 7-8 ಮೇಲೇ ನಾವು ಏನಾದ್ರು ಗೆಸ್ ಮಾಡ್ಬೋದು ಅನಿಸುತ್ತೆ. 8 ದೋಕಲ್ಲ ಸಕ್ಕ ಇಲ್ಲ, ಗೆಸ್ ಮಾಡ್ಬೋದು. 8 ಲೀಟ್ರ್ ಏನು ದೋಕಲ್ಲ ಸರ್, ಮಣಕ್ಕಾದ್ರು. ಹಾಂ 8 ಲೀಟ್ರ್ ಬಂದೇ ಬರ್ತದೆ ಸರ್. ಅದೇ ಇಡ್ಬೇಕು ಸರ್, ಮುಂದೆ ತಿಂಡಿ ಇಟ್ರೆ ಹಿಂದೆ ಹಾಲು ಕೇಳ್ತದೆ ಸರ್. ಸುಮ್ಮನೆ 8-10 ಅಂತ ಬಾಯಿಗೆ ಹೇಳೋದಲ್ಲ ಸರ್. ರೈತರಾದ್ರೂ ಒಯ್ದಾಗ ಹುಷಾರಿಯಾಗಿ ನೋಡ್ಕೊಂಡು ಮಕ್ಕಳು ಜಪಾನ ಮಾಡಿದಾಗ ಮಾಡಿ ಮುಂದೆ ತಿಂಡಿ ಇಟ್ರೆ ಹಿಂದೆ ಕಿತ್ತ ಕೇಳ್ತದೆ ಸರ್. ಅಲ್ಲ ಇಡ್ತಾರೆ ಬಿಡ್ರಿ. ಈಗ ಹಾಲು ಕರಿಬೇಕು ಅನ್ನೋರಿಗೆ ಉರುಪಿದ್ದವ್ರಿಗೆ ಮಾಡೇ ಮಾಡ್ತಾರೆ, ಅದ್ರ ಬಗ್ಗೆ ಏನು ಅಡ್ಡಿ ಇಲ್ಲ. ಓಕೆ ಸರ್, ತೊಗೊಳ್ಳಿ ಸರ್, ತೊಗೊಂಡೋಗ್ರಿ ಸರ್. ಗೊತ್ತು ಮಂಜಣ್ಣ, ಇಲ್ಲೊಂದು ಬರ್ತಾ ಇದೆ ಹಸು. ಅವ್ರು ಏನು ಹೇಳಿದ್ರೆ ಒಂದು ವ್ಯಾಪಾರ 90-95 ಅಂತಾರೆ. ಅಷ್ಟು ಬಂದರೆ ಒಂದು 80-85 ಒಳಗೆ ಆಚೆ ಈಚೆ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಯಾರು? ಮಂಜುನಾಥ್ ಅಣ್ಣವರು, ಲೋಕಿಕೆರೆ ಅವರು. ಗರಡು ಮುಖ ಇದೆ, HF ಅಲ್ಲಿ ಕ್ರಾಸ್ ಬ್ರೀಡು ಮಿಕ್ಸ್ ಆಗಿದೆ. ಮಲ್ತಟ್ಟು ಹೀಗೆ ಮಲ್ದಾರಿ ಸಾದಿ ಅಣ್ಣ? ಸಾದಿ ಇದೆ ಸರ್. ಕಾಲ ಪಾಲ ಎತ್ತ ಯಾವಲ್ಲ ಸರ್. ಹಾಂ ಸಾದಿ ಐತಾ? ಸರ್ ಈಗ ನೋಡಿರಿ ಸರ್. ಓಕೆ ಅಲ್ಲ ಹಂಗಿದ್ರೆ ಒಳ್ಳೆಯದು. ಬೋಡಿ ಇದೆ, ಗರಡು ಮುಖ. ಹೊರಗಡೆ ಮೇಯಿಸ್ಕೊಂಡು ಹೋಗ್ಬೋದೇನೋ ಅನ್ಸುತ್ತೆ ನನಗೆ. 15 ದಿವಸ ಟೈಮ್ ಇಲ್ಲ, ಅಷ್ಟೇ ಬಿಟ್ರೆ ಏನಲ್ಲ ಸರ್. 15 ದಿವಸ ತಿನ್ನಕ್ಕೆ ಎಲ್ಲ ಭಾರಿ ಕಾಡಿದೆ. 15 ದಿವಸ ಐತಲ್ಲ ಅಣ್ಣ? ತಿಳಿಸ್ಕೊಡ್ರಿ ಅಣ್ಣ. ದನಗಳ ಜೊತೆ ಹೊರಗಡೆ ಹೊಡ್ಕೊಂಡು ಹೋಗ್ಬೋದು ಸ್ವಲ್ಪ ಸರ್. ಹೋಗ್ಬೋದು, ಏನು ತೊಂದರೆ ಇಲ್ಲ. ಕರೆ ಕೊಚ್ಚಿದ್ದಾನೆ ಸರ್ ಅದು. ಹಾಂ 75 ಹತ್ರ ಆಸುಪಾಸು ಕೇಳೋದು. 95 ವ್ಯಾಪಾರ 85 ಬಂದ್ರೆ ಕೊಡೋದು ಸರ್. ಕೊಡೋದು. ಹೌದು ಸರ್. ಆಯ್ತು ಬಿಡಪ್ಪ, ನಿಮ್ಮ ವಸ್ತು ಹಾಂ ಒಳ್ಳೇದು. ಹೇಗಿದೆ ಸ್ವಾಮಿ ಇದು ಹಸು? ನೋಡ್ರಿ ಯಾವುದು ಬರ್ತಾಣ, ಜರ್ಸಿ ಮತ್ತು ಸಾಯಿವಲ್ ಮಿಕ್ಸ್ ಏನಣ್ಣ ಇದು? ಹಂಗೆ ಎಲ್ಲ ಮಿಕ್ಸ್ ಹೊಡೆದು ಹಬ್ಬಬ್ಬೋ ಅಂತ ಧೈರ್ಯ. ಹಂಗೆ ಅಷ್ಟು ಗಾತ್ರ. ಓಯ್ 7-8 ಅಡಿ ಸಾದಿ ಇದೆ. ಸಾದಿ ಇತ್ತೆ ನೋಡಿ ಸ್ವಲ್ಪ ಹಂಗೆ ನೋಡಿ ಸರ್. ಓಕೆ ಇದಪ್ಪ, ಇಷ್ಟು ಸಾದಿಯಾಗಿ ನಿಂತ್ಕೊಂಡ್ಬಿಟ್ರೆ ಹೆಣ್ಮಕ್ಳು ಮಕ್ಕಳು ನಾವು ಹೆಣ್ಮಕ್ಳು ಇದ್ದಾಗ ಹೆಣ್ಮಕ್ಳು ಹಾಲು ಒಂದು ವಾರ ಬೇಕು ಸರ್. ಒಂದು ವಾರ ಇದೆ ಅಣ್ಣ. ವಾರ ಬೇಕು ಸರ್. ವಾರ 10 ದಿವಸ ಇರುತ್ತೆ. ಬಾರಣ್ಣ ತಿರ್ಸ್ಕೊಂಬರೋಣ. ಹಾಂ ವ್ಯಾಪಾರ 1.5 ಸರ್. ಹಾಂ 1 ಲಕ್ಷ ಬಂದ್ರೆ ಕೊಡ್ತಾರೆ ಸರ್. 1 ಲಕ್ಷ ರೌಂಡ್ ಫಿಗರು. ಹೌದು ಸರ್. ಫ್ಯಾಟ್ SNF ಅಡ್ಡಿ ಇಲ್ಲ ಅಂತ. ಡಿಗ್ರಿ ಎಲ್ಲ ಬರ್ತದೆ ಸರ್. ಈಗ ಡಿಗ್ರಿ ಇಲ್ಲ, SNF ಫ್ಯಾಟ್ ಬರಬೇಕು. ಮೊದಲು ಕಡ್ಡಿ ಇಟ್ಟು ಡಿಗ್ರಿ ಮಾಡ್ತಾರೆ, ಈಗ ಹಂಗೆ ಮಷಿನಲ್ಲೇ ಕಂಡು ಹಿಡಿದು ಬಿಡ್ತಾರೆ ಹಂಗೆ ಅಂತಾರೆ. ಆಯಿತು, ಒಂದು ರೌಂಡ್ ಫಿಗರಿಗೆ ಹೇಳಿದೆ ಮಾರ್ಜಿಂಗ್ ಮಾಡಿಕೊಂಡು. ಇನ್ನೂ ವ್ಯಾಪಾರ ಫಿಕ್ಸ್ ಅಂತ ಅಲ್ಲ, ಬಂದು ನೋಡಿಕೊಂಡು ಒಳ್ಳೆಯದು, ನೇರವಾಗಿ ಭೇಟಿ ಮಾಡಿಕೊಂಡು ಒಳ್ಳೆಯದು ನನ್ನ ಅಭಿಪ್ರಾಯನೂ. ಇನ್ನು ಉಳಿದಂತೆ ನಿಮ್ಮ ವೈಯಕ್ತಿಕ ಜವಾಬ್ದಾರಿ ಅದು ಪರಿಶೀಲಿಸ್ಕೊಂಡು ಕರೆಯುವಂಥದ್ದು. ವ್ಯಾಪಾರ ಬೆಲೆ ವ್ಯತ್ಯಾಸ ಆಗ್ಬೋದು, ಅದಕ್ಕೆ ಅಲ್ಲ ಬರೋಬ್ಬರಿದೆ. ವ್ಯಾಪಾರ ಎಲ್ಲ ವ್ಯತ್ಯಾಸ ಆಗ್ಬೋದು, ಅದಕ್ಕೆ ಯೂಟ್ಯೂಬ್ ಚಾನಲ್ ಅಥವಾ ನಾವು ಅಥವಾ ಮಧ್ಯವರ್ತಿ ಹೊಂದಿರೋದಿಲ್ಲ. ಅದಕ್ಕೆ ನೀವೇ ವೈಯಕ್ತಿಕ ಜವಾಬ್ದಾರಿ ಅನ್ನೋಂಥದ್ದು. ಇನ್ನು ಇದಾವೆ ಆ ಕಡೆ ಹಸು ಇದೆ ಲಾಸ್ಟ್ ಅಣ್ಣ? ಇನ್ನೊಂದಿದೆ, ತೊಗೊಂಬಂದ್ಬಿಡಿ ನೋಡೋಣ. ಹಾಕಿದೆ ಕರ ಹೆವಿ ಬ್ಯಾರಲ್ ಹಸು ಒಂದು. ಲೋಡಣ್ಣ ಎಷ್ಟು ಕರೀತಾ ಇದ್ದೀರಣ್ಣ ಈಗ? ಒಂದು 10 ಬರ್ತಾ ಇದೆ ಸರ್. 5 ದಿವಸ. ಹಾಂ ರಾಕಿ 5 ದಿವಸ ಗಂಡುಗರು ಅಂದ್ರಲ್ಲ? ಹಾಂ ಗಂಡುಗರು 5 ದಿವಸ. ಈಗ ಗೀಬ್ದಾಲೆ 10 ಲೀಟ್ರ್ ಕರಿತಾ ಇದ್ದಾರೆ. ಬ್ರದರ್ ನಿಂತ್ಕೊಳ್ರಿ, ಈಗ ನಿಮಿಷ ನಿಂತಳ್ರಿ. ಅಡರ್ ಬಾಕ್ಸ್ ಹಿಂಗಿದೆಪ್ಪ, ಹೆವಿ ಬ್ಯಾರಲ್ ಹಸು ಇದು. ಮೂರನೇದ 2ನೇ ಹಸು ಅಣ್ಣ ಇದು? 2ನೇ ಕರ ಸರ್. 2ನೇ ಕರ ಹೆವಿ ಬ್ಯಾರಲ್ HF ಇಳಿದ್ರೆ 2ನೇ ಕರ ಇಳಿದೈತೆ ಆಲ್ರೆಡಿ. ಗಂಡುಗರು ಇದೆ. ಗೀಬ್ದಾಲು ಒಂದು 10 ತೆಗಿತಾ ಇದೀವಿ ಅಂದರು ಈಗ ಇನ್ನೂ ಅವರು, ನೀವು ಕೇಳಿಸ್ಕೊಂಡಂತೆ. ಇನ್ನು ವ್ಯಾಪಾರ ವಹಿವಾಟು ನಾವು ಮಾತಾಡಬೇಕಾ ಕೇಳಬೇಕಾ? ಇದು ದೊಡ್ಡದಿತ್ತು ಜಾತಿ, ಹಂಗಾಗಿ ಅಣ್ಣ ಹೆಂಗೆ ಆಗ್ಬೋದಣ್ಣ? ಆದರೆ ಏನು ಹೇಳ್ಬಿಡ್ರಿ ಮಂಜಣ್ಣ, ಹೋಗ್ಲಿ. ವ್ಯಾಪಾರ 90 ಹೇಳ್ತದ ಸರ್. ಅದಕ್ಕೆ ಹಾಂ ಕೇಳೋರು 50, 55 ಕೇಳ್ತದ ಸರ್. ಹಾಂ 65 ಬಂದ್ರೆ ಬಿಡ್ತಾನೆ ಸರ್. ಸರಿ ಅಣ್ಣ. ಸರ್ ತೊಗೊಂಬರ್ರಿ ಸರ್.
ಜಾತಿ ದೊಡ್ಡದು. ಈ ಕಡೆ ನಿಂತ್ಕೊಂಡ್ರೆ 10 ಅಡಿ ಕರೆಕ್ಟ್ ಗ್ಯಾಪ್ ಕ್ರಿಯೇಟ್ ಮಾಡ್ತದೆ. ಕರು ಹತ್ರ ಒಯ್ತೀರಾ? ಒಯ್ದುಬಿಡಿ. ನಡೆಯೋಕ್ಕೆ ಕಷ್ಟಪಡ್ತೈತೆ ಇಂಥ ಭಾರಿ ಅವೇ ಬರ್ತದೆ ನೋಡಿ ಸೈಜ್. ಬಾಕ್ಸು ಹಾಲು ಎಷ್ಟು 2-3 ಹೊತ್ತು ಕರಿಬೇಕು. 3 ಹೊತ್ತು ಕರಿಬೇಕು ಹಾಲು, ಯಾಕಂದರೆ ಮತ್ತೆ ಅದು ಬಾವಾಗೋ ಸಾಧ್ಯತೆ ಇರುತ್ತೆ. 3 ಹೊತ್ತು ಕರ್ಕೋಬೇಕು. ದೊಡ್ಡದಿದೆ ಬಾಕ್ಸು. ಬಾಟಮ್ಮು ತೊಗೊಳ್ರಿ ಅಣ್ಣ, ಮುಂದಕ್ಕೆ ತೊಗೊಳ್ರಿ ಅಣ್ಣ. 2 ಹೊತ್ತು ಕರಿತೀನಿ ಅಂದರೆ ಆಗಲ್ಲ, ಇದು 3 ಹೊತ್ತು ಕರ್ಕೊಳ್ಬೇಕು. ಓಕೆ, ನಿಧಾನಕ್ಕೆ ಇಳಿಸಿರಿ. ಸರಿ.